सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः। प्रश्नोपनिषत्तु शांति मंत्र। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागुंसस्तनूभिः व्यशेम देवहितं यदायुः स्वस्ति न इंद्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। प्रश्नोपनिषत्तु ಕಬಂದಿ ಕಾತ್ಯಾಯನ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದಾನೆ ಸೃಷ್ಟಿಯ ಬಗ್ಗೆ. ಭಗವಂತ ಪಿಪ್ಪಲಾದರೂ ಉತ್ತರವನ್ನು ಕೊಡ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಜಾ ಸೃಷ್ಟಿಯ ಬಗ್ಗೆ ಇಲ್ಲಿ ಅವನು ಕೇಳಿರೋದು. ಅದಕ್ಕೆ ಮೊದಲು ಆಗಿರುವಂಥ ಸೃಷ್ಟಿಯ ಬಗ್ಗೆ ಕೂಡ ಪಿಪ್ಪಲಾದರೂ ಹೇಳಿಬಿಟ್ಟು ಆನಂತರ ಪ್ರಜಾ ಸೃಷ್ಟಿಗೆ ಬರ್ತಾ ಇದ್ದಾರೆ. ಮಿಥುನ ಸೃಷ್ಟಿ ಅಂತ ಹೇಳಿದ್ರೆ ರೈ ಮತ್ತು ಪ್ರಾಣಗಳ ಸೃಷ್ಟಿ ಆಯಿತು. ಆನಂತರ ಲೋಕ ಸೃಷ್ಟಿ ಆಯಿತು, ಕಾಲ ಸೃಷ್ಟಿ ಆಯಿತು, ಅನ್ನದ ಸೃಷ್ಟಿ ಆಯಿತು, ಆನಂತರ ಪ್ರಜಾ. ಈ ರೀತಿಯಾಗಿ ಹೇಳ್ತಾ ಬರುವಾಗ ನಾವು ಕಾಲದ ಬಗ್ಗೆ ನೋಡ್ತಾ ಇದ್ವಿ. ಈ 10ನೇ ಮಂತ್ರದಲ್ಲಿ ನೋಡಿದ್ವಿ ಏನಂತ, ತಪಸ್ಸಿನಿಂದ ಬ್ರಹ್ಮಚರ್ಯೆಯಿಂದ ಶ್ರದ್ಧೆಯಿಂದ ವಿದ್ಯೆಯಿಂದಲೂ ಆತ್ಮನನ್ನು ಅನ್ವೇಷಿಸಿ ಉತ್ತರ ಮಾರ್ಗದಿಂದ ಆದಿತ್ಯ ಲೋಕವನ್ನು ಹೊಂದುತ್ತಾರೆ. ಇದೇ ಪ್ರಾಣಿಗಳಿಗೆ ಕೊನೆಯ ಆಶ್ರಯವು. ಇದು ಅಮೃತವು, ಭಯವಿಲ್ಲದ್ದು, ಇದು ಪರಮಗತಿ, ಇದರಿಂದ ಹಿಂದಿರುಗುವುದಿಲ್ಲ. ಏನು ಹೇಳ್ತಾರೆ ಇಲ್ಲಿ? ಇಷ್ಟಪೂರ್ತ ಕರ್ಮ ಅಂತ ನಾವು ನೋಡಿದ್ವಿ ಅಲ್ವಾ. ಇಷ್ಟಪೂರ್ತ ಕರ್ಮ ಅಂತ ಹೇಳಿದ್ರೆ ಕರ್ಮಗಳನ್ನು ಮಾಡ್ತಾ ಇರೋದು, ಆ ಕರ್ಮ ಫಲ ಏನು ಸಿಗುತ್ತೋ ಒಳ್ಳೆ ಕರ್ಮಗಳನ್ನೇ ಮಾಡ್ತಾ ಹೋಗೋದು. ಆ ಕರ್ಮಗಳ ಫಲ ಸಿಗುತ್ತೆ. ಅದಾದ ನಂತರ ನಮಗೆ ಸ್ವರ್ಗಲೋಕನೋ ಮಾಡಿದ ಕರ್ಮಗಳಿಗೆ ತಕ್ಕನಾಗೆ ಸ್ವರ್ಗಲೋಕ ಸಿಕ್ಕತ್ತೆ. ಅಲ್ಲಿ ಸ್ವರ್ಗಲೋಕದಲ್ಲಿ ನಮ್ಮ ಪುಣ್ಯವನ್ನು ಅನುಭವಿಸಿ ಮತ್ತೆ ವಾಪಸ್ಸು ಈ ಭೂಲೋಕಕ್ಕೆ ಬಂದು ಮತ್ತೆ ಅದೇ ಚಕ್ರದಲ್ಲಿ ತೊಡಗಿಬಿಡ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ. ಇನ್ನೊಂದು ಥರ ಇದೆ. ಉಪಾಸನೆಯನ್ನು ಮಾಡಿ ಬಿಡುಗಡೆಯನ್ನು ಹೊಂದಿ ಪ್ರಪಂಚದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಅಲ್ಲೂ ಕೂಡ ಸಾಧನೆಯನ್ನು ಮಾಡಿ ಮತ್ತೆ ವಾಪಸ್ ಬರದೇ ಇರೋ ಥರ ಕ್ರಮಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ. ಆ ರೀತಿಯಾದ ಮುಕ್ತಿ ಕೂಡ ಇರುತ್ತೆ ಅಂತ. ಇಷ್ಟಾದ ನಂತರ 11ನೇ ಮಂತ್ರದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ. ಕಾಲದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವೂ ಪ್ರಜಾಪತಿಯೇ, ಎಲ್ಲವೂ ಭಗವಂತನೇ. ನೋಡಿ, ಭಗವಂತ ಸೃಷ್ಟಿ ಮಾಡಬೇಕು ಅಂದಾಗ ಬರೀ ಮನುಷ್ಯರನ್ನಷ್ಟೇ ಸೃಷ್ಟಿ ಮಾಡಲಿಲ್ಲ ಅವನು. ಸ್ಥಾವರ ಜಂಗಮ ಎಲ್ಲವೂ ಅವನೇ ಆದ. ಲೋಕವೂ ಅವನೇ ಆದ, ಕಾಲವೂ ಅವನೇ ಆದ ಪ್ರಜಾಪತಿ. ಹಾಗೆ ಇಲ್ಲಿ ಈಗ ಕಾಲದ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತ? ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹುಹು ಪರೇ ಅರ್ಧೇ ಪುರೀಷಿಣಂ ಅಥೇ ಮೇ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೇ ಷಡರ್ ಆಹುರರ್ಪಿತಮಿತಿ. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ?
ಪಂಚಪಾದಂ ಸೂರ್ಯನ ಬಗ್ಗೆ ಹೇಳ್ತಾ ಇರೋದೀಗ. 5 ಪಾದಗಳುಳ್ಳ ಈ ಪಿತೃವು 12 ಆಕೃತಿಗಳುಳ್ಳವನಾಗಿ, ಅಂದರೆ 12 ತಿಂಗಳುಗಳುಳ್ಳವನಾಗಿ, ದ್ಯೂಲೋಕಕ್ಕಿಂತ ಮೇಲಿನ ಸ್ಥಾನದಲ್ಲಿ ನೀರಿನಿಂದ ಕೂಡಿರುವನೆಂದು ಹೇಳಿರುವರು. ಈತನನ್ನೇ ಕೆಲವರು ಸರ್ವಜ್ಞನು ಎನ್ನುವರು. ಇನ್ನು ಬೇರೆಯವರಾದರೂ ಈ ಜಗತ್ತು 7 ಕುದುರೆಗಳ ರೂಪದ ಚಕ್ರಗಳಿಂದಲೂ 6 ಅರೆಕೋಲುಗಳಿಂದಲೂ, ಅಂದರೆ 6 ಋತುಗಳಿಂದಲೂ ನಡೆಯುತ್ತಿರುವ ಈತನಲ್ಲಿ ಅರ್ಪಿತವಾಗಿದೆ ಎನ್ನುವರು. ಇಲ್ಲಿ ಪಂಚಪಾದಂ ಅಂದರೆ ಆ ಸೂರ್ಯನಿಗೆ 5 ಪಾದಗಳಿದೆ ಅಂತ. 5 ಪಾದ ಅಂತ ಹೇಳಿದ್ರೆ ಇಲ್ಲಿ ಋತುಗಳು 5 ಋತು. 5 ಅಂತ ಯಾಕೆ ಹೇಳ್ತೀವಿ? 6 ಅಲ್ವಾ ಇರೋದು? ಗ್ರೀಷ್ಮ, ಶರದ್, ವಸಂತ, ವರ್ಷ, ಹೇಮಂತ, ಶಿಶಿರ ಅಲ್ವಾ? ಇಲ್ಲಿ ಹೇಮಂತ ಮತ್ತು ಶಿಶಿರ ಎರಡೂ ಚಳಿಗಾಲ ಆಗಿರೋದ್ರಿಂದ ಅದನ್ನು 1 ಅಂತ ತಿಳ್ಕೊಂಡು 5 ಪಂಚಪಾದಂ 5 ಪಾದ ಇರೋದು ಅಂತ ಹೇಳ್ತಾರೆ. ಕಾಲ ಗ್ರೀಷ್ಮ, ಶರದ್, ವಸಂತ, ವರ್ಷ ಮತ್ತು ಹೇಮಂತ, ಶಿಶಿರ ಎರಡೂ ಸೇರಿ ಒಂದೇ ಕಾಲ ಅಂತ ಹೇಳಿದ್ದಾರೆ. ಪಿತರಂ ಅಂತ ಹೇಳಿದರೆ ಪೋಷಿಸುವವನು, ಪಾಲಿಸುವವನು. ಯಾರು? ಈಗ ಸೂರ್ಯ ಇರೋದ್ರಿಂದಲೇ ಎಲ್ಲವೂ ನಡೀತಾ ಇರೋದ್ರಿಂದ, ಅವನಿಲ್ಲದೆ ಇದ್ದರೆ ಬೇರೆ ಏನೂ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಿರೋದ್ರಿಂದ ಪಿತರಂ ನಮ್ಮನ್ನೆಲ್ಲ ಪಾಲಿಸ್ತಾ ಇರೋನು ಯಾರು? ಆ ಸೂರ್ಯ. ದ್ವಾದಶಾಕೃತಿಂ 12 ಆಕೃತಿಗಳನ್ನು ಅವನು ಹೊಂದುತ್ತಾನೆ. ಅಂದರೆ ಒಂದೊಂದು ರಾಶಿಯಲ್ಲಿ ಬಂದಾಗಲೂ ಅವನು ಒಂದೊಂದು ಸ್ಥಾನವನ್ನು ಪಡಿತಾನೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಇಲ್ಲಿ 12 ತಿಂಗಳಲ್ಲೂ ಸೂರ್ಯ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇರ್ತಾನೆ. ಅದನ್ನು ದ್ವಾದಶಾಕೃತಿಂ ಅಂದರೆ ಆಕೃತಿಯನ್ನು ಬದಲಾಯಿಸ್ತಾ ಇದ್ದಾನೆ. ಪರೆ ದಿವ ಆಹುಹು ಪರೆ. ಪರೆ ಅಂದರೆ ಅದು ಎಲ್ಲದಕ್ಕಿಂತ ಮೇಲಿರುವಂಥವನು ಅವನು. ಅಂದರೆ ಅವನು ಇಲ್ಲದೆ ಇದ್ರೆ ಏನೂ ನಡೆಯೋದೇ ಇಲ್ಲ ಅನ್ನೋದ್ರಿಂದ ಅವನಿಗೆ ಆ ಸ್ಥಾನ. ಅರ್ತೆ ಪರೀಶಿನಂ, ಅದರಲ್ಲಿ ನೀರು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ನೀರಿನಿಂದ ಕೂಡಿರುವ ಈ ಸೂರ್ಯನ ಬಗ್ಗೆ ಹೇಳ್ತಾ ಇರೋದು. ಈಗ ಸಮುದ್ರದಲ್ಲಿರುವ ನೀರನ್ನು ಅವನ ಆವಿಯಾಗಿ ತಗೊಂಡು ಮತ್ತೆ ಮಳೆಯನ್ನಾಗಿ ನಮ್ಗೆ ಕೊಡ್ತಾನೆ. ಆದ್ದರಿಂದ ಅಲ್ಲಿ ಪುರೀಶಿಣಂ ಅಂತ ಹೇಳ್ತಾರೆ. ಈ ಸೂರ್ಯ ಈ ರೀತಿಯಾಗಿರುವಂಥವನು ಪರೆ ತುಂಬ ಏನು ಹೇಳ್ತಾರೆ, ಪಾಲಿಸ್ತಾ ಇರುವವನು ಅವನೇ, ಎಲ್ಲದಕ್ಕಿಂತಲೂ ಮೇಲಿರುವವನು ಅವನೇ. ಅದರಿಂದ ಅವನನ್ನು ಸರ್ವಜ್ಞ ಅಂತ ಕೂಡ ಕರೀತಾರೆ. ಎಲ್ಲವನ್ನೂ ಗೊತ್ತಿರುವವನು, ಎಲ್ಲವನ್ನೂ ನಡೆಸ್ತಾ ಇರೋನು ಅವನೇ. ಆದ್ದರಿಂದ ಸೂರ್ಯ. ಈ ಸೂರ್ಯನ ಬಗ್ಗೆ ಹೇಳ್ತಾರೆ. ಅಂದರೆ ಇದಿಷ್ಟು ಕೂಡ ಏನದು, ಕಾಲದ ಸೃಷ್ಟಿ ಆದಮೇಲೆ, ಕಾಲದ ಸೃಷ್ಟಿ ಈಗ ಆಗ್ತಾ ಇರೋದು. ಸೂರ್ಯ ಇದ್ದರೆ ತಾನೇ ಕಾಲ ಅನ್ನೋದು ಪ್ರಾರಂಭ ಆಗೋದು. ಆದ್ದರಿಂದ ಈ ಎಲ್ಲವೂ, ಇನ್ನು ಬೇರೆಯವರಾದರೂ ಈ ಜಗತ್ತು 7 ಕುದುರೆಗಳ ರೂಪದ ಚಕ್ರಗಳಿಂದ, 7 ಕುದುರೆ ಅಂದರೆ 7 ಬಣ್ಣಗಳು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕಾಮನಬಿಲ್ಲಿನಲ್ಲಿ ಬರುವಂಥ 7 ಬಣ್ಣಗಳು. ಆ ಕುದುರೆಗಳ ರೂಪದ ಚಕ್ರಗಳಿಂದ 6 ಅರೆಕೋಲುಗಳಿಂದಲೂ ಅಂದರೆ 6 ಋತುಗಳಿಂದಲೂ ನಡೆಯುತ್ತಿರುವ ಈತನ ಅರ್ಪಿತವಾಗಿದೆ ಎನ್ನುವರು. ಈತನಲ್ಲಿ ಅರ್ಪಿತ ಆಗಿದೆ ಎನ್ನುವರು. ಈ ಸೂರ್ಯನಲ್ಲಿ ಅರ್ಪಿತ ಆಗಿದೆ ಅಂತ. ಎಲ್ಲವೂ ಪ್ರಜಾಪತಿಯೇ, ಅವನು ಬೇರೆ ಆಗಲೇ ಇಲ್ಲ. ನೋಡಿ, ಯಾಕೆ ಕಾಲಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಅಂತ ಹೇಳಿದ್ರೆ, ಒಂದು ಸಲ ಕಾಲ ಗತಿಸಿ ಹೋದ್ಮೇಲೆ ಮತ್ತೆ ಅದು ಸಿಗುವುದಿಲ್ಲ ನಮಗೆ. ಆದ್ದರಿಂದಲೇ ಆ ಕಾಲಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಮುಂದುವರಿಸ್ತಾ ಸಂವತ್ಸರ ಆಯಿತು, ಈಗ ಮಾಸ. ಮಾಸೋ ವೈ ಪ್ರಜಾಪತಿಸ್ತಸ್ಯ ಕೃಷ್ಣ ಪಕ್ಷ ಏವ ರಯಿ ಶುಕ್ಲ ಪ್ರಾಣ ತಸ್ಮಾದೇತ ಋಷಯಃ ಶುಕ್ಲ ಇಷ್ಟಂ ಕುರ್ವಂತಿ ಇತರಸ್ಮಿನ್. ಈಗ ತಿಂಗಳ ಬಗ್ಗೆ ಬರ್ತಾ ಇರೋದು. ತಿಂಗಳೇ ಪ್ರಜಾಪತಿಯು, ಅವನಿಗೆ ಕೃಷ್ಣ ಪಕ್ಷವೇ ರೈ ಅಂದರೆ ಜಡವಸ್ತು, ಅನ್ನ, ಶುಕ್ಲ ಪಕ್ಷವೇ ಪ್ರಾಣ. ಇದರಿಂದ ಈ ಋಷಿಗಳು ಶುಕ್ಲ ಪಕ್ಷದಲ್ಲಿ ಯಾಗವನ್ನು ಮಾಡುತ್ತಾರೆ.
ಇತರರು ಕೃಷ್ಣ ಪಕ್ಷದಲ್ಲಿ ಯಾಗ ಮಾಡುತ್ತಾರೆ. ಇಲ್ಲಿ ಇಷ್ಟಾಪೂರ್ತ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇಷ್ಟಾಪೂರ್ತ ಕರ್ಮ ಅಂತ ಹೇಳಿದಾಗ ಇಷ್ಟ ಅಂದಾಗ ವೈದಿಕ ಕರ್ಮ ಅದು, ಮತ್ತು ಕೃಷ್ಣ ಪಕ್ಷ. ಪೂರ್ತ ಅಂದರೆ ಉಪಾಸನೆ, ಶುಕ್ಲ ಪಕ್ಷ. ಇಷ್ಟ ವೈದಿಕ ಕರ್ಮಗಳನ್ನು ಮಾಡ್ತಾ ಇರ್ಬೋದು, ಯಜ್ಞ ಯಾಗಾದಿಗಳನ್ನು ಮಾಡ್ಬೋದು, ಅದೆಲ್ಲ ಮಾಡೋದು ಕೃಷ್ಣ ಪಕ್ಷ. ಪೂರ್ತ ಅಂತ ಹೇಳಿದರೆ ಉಪಾಸನೆ ಮಾಡುವಂಥದ್ದು, ಅದು ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಇಲ್ಲಿ ಮಾಸೋ ವೈ ಪ್ರಜಾಪತಿಸ್ತಸ್ಯ ಅಂತ ಹೇಳ್ತಾರೆ. ಏನಿದು? ತಿಂಗಳೇ ಪ್ರಜಾಪತಿ. ಈಗ ಒಂದು ಬೆಳ್ಳಿಯ ಒಂದು ಕೋಲನ್ನು ತಗೊಂಡು ತುಂಡಾಗಿ ಮಾಡಿದ್ರೆ ಅದು ಎಲ್ಲವೂ ಬೆಳ್ಳಿನೇ ಅಲ್ವಾ? ಹಾಗಾಗಿ ಸಂವತ್ಸರ ಪ್ರಜಾಪತಿ ಆಗಿದ್ರೆ ಅಲ್ಲಿ ತಿಂಗಳುಗಳು ಕೂಡ ಪ್ರಜಾಪತಿಯೇ. ಆ ಪ್ರತಿ ತಿಂಗಳು ಕೂಡ ಪ್ರಜಾಪತಿಯೇ. ಆ ತಿಂಗಳಲ್ಲಿ ಏನು ಹೇಳ್ತಿದ್ದಾರೆ? ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಇದನ್ನು ಸಾಧನೆಯಲ್ಲಿ ಉಪಾಸನೆಯಲ್ಲಿ ತಗೊಳ್ಳುವಾಗೆಲ್ಲ ಕೃಷ್ಣ ಪಕ್ಷದಲ್ಲಿ ರಹಿ ಮತ್ತು ಶುಕ್ಲ ಪಕ್ಷದಲ್ಲಿ ಪ್ರಾಣ ಅಂತೆಲ್ಲ ಹೇಳುವಾಗ ಇಲ್ಲಿ ಇಷ್ಟಾಪೂರ್ತ, ಭಾಷಾಕಾರ ಹೇಳೋದು ಇಷ್ಟಾಪೂರ್ತ ಕರ್ಮಗಳನ್ನು ಮಾಡೋದು ಹೇಗೆ ಅಂತ. ಈಗ ಯಾರು ಈ ವೈದಿಕ ಕರ್ಮಗಳನ್ನು ಮಾಡ್ತಾ ಇರ್ತಾರೋ ಅವರು ಉಪಾಸನೆಯನ್ನು ಮಾಡಿದ್ರೆ ಅವರಿಗೆ ಉಪಾಸನೆಯ ಫಲವೇ ಸಿಗುತ್ತೆ ಅಂತ, ಯಾವ ಪಕ್ಷದಲ್ಲಾದರೂ ಮಾಡಲಿ. ಅಥವಾ ಉಪಾಸನೆ ಮಾಡೋರು ವೈದಿಕ ಕರ್ಮಗಳನ್ನು ಮಾಡ್ತಾ ಇದ್ರೆ ಅವರಿಗೂ ಕೂಡ ಉಪಾಸನೆಯ ಫಲವೇ ದೊರಕೋದು ಅಂತ. ಏನಂದರೆ ಈ ಉಪಾಸನೆಯನ್ನು ಈಗ ತಪಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ, ನಾನು ವೈದಿಕ ಕರ್ಮಗಳನ್ನೇನು ಮಾಡಲ್ಲ, ಇದೊಂದೇ ಸಾಕು ಅಂತಲೂ ಇರಲಿಕ್ಕಾಗಲ್ಲ. ಈಗ ಎಷ್ಟೋ ಜನ ನಾವು ಮನೆಯಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳನ್ನು ಹಾಗೆ ಈಗೆಲ್ಲ ವೇದಾಂತ ಓದ್ಕೊಂಡಿದ್ದೀವಿ, ಯಾತಕ್ಕೆ ಸುಮ್ಮನೆ ಈ ಬೊಂಬೆಗಳ ಪೂಜೆ ಮಾಡೋದು ಅನ್ನೋದೆಲ್ಲ ಬಿಟ್ಟು ಬಿಡ್ತಾರೆ. ಈಗ ತಪಸ್ ಮಾಡ್ತೀವಿ, ಎಲ್ಲೆಲ್ಲೋ ಭಗವಂತನನ್ನು ಕಾಣ್ತೀವಿ. ಅದು ನಮ್ಮ ಸುತ್ತಲೂ ಇರೋರು ಕೂಡ ಹಾಗೇ ಇದ್ದರೆ ಮಾತ್ರ ಅದು ಸಾಧ್ಯ ಆಗತ್ತೆ ಹೊರತು, ಅಥವಾ ಎಲ್ಲರೂ ಆ ರೀತಿಯವರೇ ಇದ್ದರೆ ಹಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ಹೊರತು, ನಾನು ಮಾತ್ರ ಆ ರೀತಿಯಾಗಿ ನನ್ನನ್ನು ನಾನು ಅರ್ಥಕೊಂಡಿದ್ದೀನಿ, ವೇದಾಂತವನ್ನು ಕಲ್ತಿದ್ದೀನಿ ಅಂತ ಹೇಳಿ ಉಪಾಸನೆಯನ್ನೇ ಮಾಡ್ತಾ ಕೂತ್ಕೊಂಡ್ಬಿಟ್ಟು ಇದು ಯಾವುದು ಪೂಜೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಮಾಜದಲ್ಲಿ ಅದು ಒಪ್ಕೊಳ್ಳೋಕ್ಕೆ ಆಗದೇ ಇರುವಂಥದ್ದು ಅಂತ ಹೇಳ್ತಾರೆ ಭಾಷ್ಯಕಾರರು. ಆದ್ದರಿಂದ ಇಷ್ಟಾಪೂರ್ತ ಎರಡೂ ಕರ್ಮಗಳನ್ನು ಮಾಡಬೇಕು ಅಂತ, ಎರಡೂ ಉಪಾಸನೆಯನ್ನು ಮಾಡಬೇಕು. ಮತ್ತು ಇಲ್ಲಿ ಉಪನಿಷತ್ತು ನೀನು ಇದನ್ನೇ ಮಾಡು ಅಂತ ಹೇಳೋದಿಲ್ಲ. ನೀನು ಇದನ್ನು ಮಾಡಿದ್ರೆ ಈ ಥರ ಲೋಕಕ್ಕೆ ಹೋಗ್ತೀಯಾ, ಇದನ್ನು ಮಾಡಿದ್ರೆ ಈ ಥರ ಲೋಕಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಇಷ್ಟ ಕರ್ಮ ಅಂದರೆ ಈ ವೈದಿಕ ಕರ್ಮಗಳನ್ನೇ ಮಾಡ್ಕೊಂಡಿದ್ಬಿಟ್ಟು ಉಪಾಸನೆಯನ್ನು ಮಾಡದೇ ಇದ್ದರೆ ಅದು ಸರಿಯಲ್ಲ, ಉಪಾಸನೆಯನ್ನು ಮಾಡಬೇಕು ಅಂತ ಶಂಕರಾಚಾರ್ಯರು ಅವರ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಋಷಿಗಳು ಶುಕ್ಲ ಪಕ್ಷದಲ್ಲಿ ಯಾಗವನ್ನು ಮಾಡುತ್ತಾರೆ. ಶುಕ್ಲ ಪಕ್ಷದಲ್ಲಿ ಅವರು ಈ ಅಂದರೆ ಹೆಚ್ಚಾಗಿ ಉಪಾಸನೆಯನ್ನು ಮಾಡ್ತಾ ಇದ್ರು ಕೂಡ ವೈದಿಕ ಕರ್ಮಗಳನ್ನು ಕೂಡ ಅವರು ಮಾಡ್ತಾರೆ ಅಂತ ಹೇಳ್ತಾರೆ. ಮುಂದುವರಿಸ್ತಾ ಮುಂದಿನ ಒಂದು ಮಂತ್ರದಲ್ಲಿ ಆಚಾರ್ಯರು ಅಂದರೆ ಪಿಪ್ಪಲಾದರು ಗೃಹಸ್ಥರಿಗೆ ಒಂದು ನಿಯಮವನ್ನು, ವ್ಯಾಲ್ಯೂ ಸಿಸ್ಟಮನ್ನು ಹೇಳ್ತಾ ಇದ್ದಾರೆ. ಸೌಭಾಗ್ಯಲಕ್ಷ್ಮಿ ಅವ್ರ ಹ್ಯಾಂಡ್ ರೇಸ್ ಆಗಿದೆ, ಏನಾದರೂ ಕೇಳಿಸ್ತಾ ಇಲ್ವಾ ಸೌಭಾಗ್ಯಲಕ್ಷ್ಮಿ? ಸರಿ. ಈಗ ಮುಂದಿನ ಮಂತ್ರದಲ್ಲಿ ಪಿಪ್ಪಲಾದರು ಒಂದು ಮೌಲ್ಯವನ್ನು ಕೊಡ್ತಾ ಇದ್ದಾರೆ. ಏನದು? ಈ ಹಗಲು ರಾತ್ರಿ ಈ ದಿನಗಳ ಬಗ್ಗೆ ಬಂದಾಗ ಗೃಹಸ್ಥರು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಏನಾಯ್ತು ಇಲ್ಲಿ? ಈಗ ಸಂವತ್ಸರದ ಬಗ್ಗೆ ಮೊದಲು ಹೇಳಿದ್ರು, ಆನಂತರ ಅಯನ, ಉತ್ತರಾಯಣ ದಕ್ಷಿಣಾಯನ ಅಂದರೆ ಅಯನದ ಬಗ್ಗೆ ಹೇಳಿದ್ರು. ಮಾಸ ಆಯಿತು, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಆಯಿತು. ಈಗ ದಿನ ಅಂತ ಹೇಳಿದ್ರೆ ಹಗಲು ರಾತ್ರಿ, ಅದ್ರ ಬಗ್ಗೆ ಇಲ್ಲಿ ಹೇಳುವಾಗ ವ್ಯಾಲ್ಯೂ ಸಿಸ್ಟಮ್ ಒಂದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನದು ನೋಡೋಣ. ಅಹೋರಾತ್ರೋ ವೈ ಪ್ರಜಾಪತಿಸ್ತಸ್ಯಾರೇವ
ಪ್ರಾಣೋ ರಾತ್ರಿರೇವರೈ ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ ಯೇ ದಿವಾ ರತ್ಯಾ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ತದ್ಯದ್ರಾತ್ರೌ ರತ್ಯಾ ಸಂಯುಜ್ಯಂತೆ. ಹಗಲು ರಾತ್ರಿಗಳೇ ಪ್ರಜಾಪತಿ. ನಾನು ಹೇಳಿದಾಗೆ ಈಗ ಸಂವತ್ಸರ ಪ್ರಜಾಪತಿ ಹೌದು, ಆದರೆ ಅದನ್ನು ತುಂಡು ತುಂಡು ಮಾಡಿದಾಗ ಅಂದರೆ ನಾವು ತಿಂಗಳುಗಳನ್ನು ನೋಡಿದ್ವಿ, ವಾರ ಮತ್ತು ದಿನ ಈ ರೀತಿಯಾಗಿ ನೋಡುವಾಗ ಎಲ್ಲವೂ ಪ್ರಜಾಪತಿಯೇ, ಅಂದರೆ ಅದಷ್ಟು ಪವಿತ್ರವಾದದ್ದು ಅಂತ ಹೇಳ್ಕೊಳ್ತಾ ಇರೋದು. ಈಗ ದಿನದ ಬಗ್ಗೆ ಬಂದಾಗ ಹಗಲು ರಾತ್ರಿಗಳೇ ಪ್ರಜಾಪತಿಯು. ಹಗಲು ಮತ್ತು ರಾತ್ರಿ ಎರಡೂ ಕೂಡ ಪ್ರಜಾಪತಿ. ಅವನಿಗೆ ಹಗಲೇ ಪ್ರಾಣ, ರಾತ್ರಿಯೇ ರೈ, ಜಡವಸ್ತು ಅಂದರೆ ಅನ್ನ ಅಂತ. ಯಾರು ಹಗಲಿನಲ್ಲಿ ಸ್ತ್ರೀಯೊಡನೆ ಸಂಯೋಗ ಮಾಡುವರೋ ಅವರು ಪ್ರಾಣವನ್ನೇ ಹಾಳು ಮಾಡಿಕೊಂಡಂತೆ. ರಾತ್ರಿಯಲ್ಲಿ ರತಿಸುಖವನ್ನು ಅನುಭವಿಸುವುದು ಬ್ರಹ್ಮಚರ್ಯವೇ ಎಂದು ಪರಿಗಣಿಸಲಾಗುತ್ತದೆ. ಅತ್ಯಂತ ಸೂಕ್ಷ್ಮ ವಿಷಯ. ಹಗಲು ರಾತ್ರಿ ಉಪನಿಷತ್ತಿನಲ್ಲಿ ಹೇಳಿರೋದ್ರಿಂದ ಅದನ್ನು ಹೇಳಬೇಕು. ಗೃಹಸ್ಥರು ಕೂಡ ಬ್ರಹ್ಮಚರ್ಯೆಯನ್ನು ಆಚರಿಸಬೇಕು ಅಂತಲೇ ಹೇಳ್ತಾರೆ. ಹೇಗೆ ಅದು ಬ್ರಹ್ಮಚರ್ಯ? ಒಂದು ಕಟ್ಟುನಿಟ್ಟಿನಲ್ಲಿ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡ್ರೆ ಅದೇ ಬ್ರಹ್ಮಚರ್ಯ. ಅದಕ್ಕೂ ಕ್ರಮಗಳಿದೆ. ಬೇಕಾದಾಗಿ ಹೇಗೆ ಬೇಕೋ ನಾನು ಇರಬಹುದು, ಗೃಹಸ್ಥ ಆದ ಕೂಡಲೇ ಅನ್ನೋ ಥರದಲ್ಲಿ ಎಲ್ಲೂ ನಮಗೆ ಆ ಫ್ರೀಡಮ್ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಗೃಹಸ್ಥರು ಕೂಡ ಉತ್ಪತ್ತಿ ಪ್ರಜೆಗಳನ್ನು ಉತ್ಪತ್ತಿ ಮಾಡೋಕ್ಕೋಸ್ಕರ ಸಂಯೋಗ ಮಾಡಬೇಕೇ ಹೊರತು ಬೇರೆ ಯಾವ ಕಾಮನೆಗಳಿಂದನೂ ಅಲ್ಲ ಅಂತ ಭಾಷ್ಯಕಾರರು ಹೇಳ್ತಾರೆ. ಅಲ್ಲಿ ಆ ಪ್ರಜೆಗಳನ್ನು ಉತ್ಪತ್ತಿ ಮಾಡಬೇಕು ಅನ್ನುವಾಗಲೂ ಕೂಡ ರಾತ್ರಿ ಹೊತ್ತು ಮಾತ್ರ ಸೇರಬೇಕು, ಹಗಲಿನಲ್ಲಿ ಅದು ನಡೆಸಬಾರ್ದು ಅಂತ ಉಪನಿಷತ್ತು ಹೇಳ್ತಾ ಇದೆ. ಆ ರೀತಿಯಲ್ಲೇ ನಡ್ಕೊಂಡ್ರೆ ಅದು ಬ್ರಹ್ಮಚರ್ಯೆ ಅಂತಲೇ ಹೇಳ್ತಾರೆ. ಆ ಬ್ರಹ್ಮಚರ್ಯದ ನಿಯಮ ಇರೋದು ಹಾಗೆ ಅಂತ. ಆ ರೀತಿಯಾಗಿ ಬ್ರಹ್ಮಚರ್ಯೆಯನ್ನು ಪಾಲಿಸಿದ್ರೆ ಆರೋಗ್ಯ, ತೇಜಸ್ಸು ಎಲ್ಲವೂ ವೃದ್ಧಿಯಾಗುತ್ತೆ. ನೋಡಿ, ನಾವು ಸಂಸಾರದಲ್ಲಿ ಗೃಹಸ್ಥರಾಗಿರ್ತೀವೋ ಅಥವಾ ಬ್ರಹ್ಮಚರ್ಯ ಸನ್ಯಾಸದಲ್ಲಿರ್ತೀವೋ, ಇರೋದಿದೆ ಶರೀರ. ಆ ಶರೀರದಲ್ಲಿ ಯಾವುದೇ ರೀತಿಯ ಏನು ಹೇಳ್ತಾರೆ ಪ್ರಕೃತಿ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಕೃತಿಯನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದು ಉಪನಿಷತ್ತು ಇಲ್ಲಿ ಹೇಳುತ್ತೆ. ಹಾಗಾಗಿ ಸನ್ಯಾಸಿಗಳಾದಾಗ ಅವರಿಗೆ ಒಂದು ರೀತಿಯ ಒಂದು ಏನು ಹೇಳ್ತಾರೆ ನಿಯಮ ಹಾಕ್ಕೊಡ್ತಾರೆ. ಗೃಹಸ್ಥರಾಗಿರುವಾಗ ಗೃಹಸ್ಥರಿಗೆ ಒಂದು ನಿಯಮವನ್ನು ಉಪನಿಷತ್ತು ಹಾಕ್ಕೊಡ್ತಾರೆ. ಈ ಉಪನಿಷತ್ತು ಹಾಕ್ಕೊಡೋ ನಿಯಮಗಳೆಲ್ಲವೂ ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್. ಇದು ಯಾವಾಗಲೂ ಬರೆದಿರೋದು ನಮ್ಗೆ ಯಾಕೆ ಅಂತ ಬಿಡೋ ಹಾಗಿಲ್ಲ. ಅದು ಬರೆದಿದ್ದಾರೆ, ಆ ರೀತಿಯಾಗಿ ನಡ್ಕೊಂಡು ಬಂದಿದ್ದಾರೆ. ಆ ರೀತಿಯಾಗಿ ನಡ್ಕೊಂಡು ಬಂದವರು ಸಕ್ಸಸ್ಸನ್ನು ಕಂಡಿದ್ದಾರೆ ಲೈಫಲ್ಲಿ. ಹಾಗಾಗಿ ಆ ನಿಯಮಗಳನ್ನು ಉಲ್ಲಂಘಿಸಬಾರ್ದು ಅಂತ ಭಾಷ್ಯಕಾರರು ಹೇಳ್ತಾರೆ. ಗೃಹಸ್ಥಾಶ್ರಮ ಅಂತ ಹೇಳೋದು ಅದಕ್ಕೆ. ಅದು ಎಲ್ಲ ಬೇರೆ ಆಶ್ರಮಗಳಿಗೂ ಆಶ್ರಯ ಕೊಡೋದ್ರಿಂದ ಗೃಹಸ್ಥಾಶ್ರಮ ಶ್ರೇಷ್ಠವಾದದ್ದು. ಅದರಲ್ಲಿ ಈ ನಿಯಮವನ್ನು ಪಾಲಿಸಬೇಕು ಅಂತ ಹೇಳುತ್ತೆ ಉಪನಿಷತ್ತು. ಈಗ ಸೃಷ್ಟಿ ಆಯಿತು, ಇಲ್ಲಿಗೆ ನೋಡಿ. ಅಲ್ಲಿ ಪಿಪ್ಪಲಾದರೂ ಕೇಳಿದ್ದೇನೋ, ಕಬಂದಿಯ ಪ್ರಶ್ನೆ ಏನಾಗಿತ್ತು, ಸೃಷ್ಟಿ ಹೇಗೆ ಅಂತ. ಆ ಸೃಷ್ಟಿ ಹೇಗಾಗತ್ತೆ ಅನ್ನೋದಕ್ಕೆ ಇಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರ ಈ ಮಂತ್ರದಲ್ಲಿ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಈಗ ಹೇಳ್ತಾ ಇದ್ದಾರೆ, ಅನ್ನಂ ವೈ ಪ್ರಜಾಪತಿಸ್ತತೋಹ ವೈ ತದ್ರೇತಃ ತಸ್ಮಾದಿಮಾಃ ಪ್ರಜಾಯಂತ ಇತಿ. ಅನ್ನವೇ ಪ್ರಜಾಪತಿಯು, ಅದರಿಂದಲೇ ರೇತಸ್ಸು ಹುಟ್ಟುತ್ತದೆ, ರೇತಸ್ಸಿನಿಂದ ಈ ಪ್ರಜೆಗಳು ಹುಟ್ಟುತ್ತಾರೆ. ಹೇಗೆ ನೋಡಿ, ಅನ್ನದಿಂದಲೇ ಹುಟ್ಟೋದು ಅಂತ ಹೇಳ್ತಾರೆ. ಅದರಿಂದಲೇ ಅದು ಕೂಡ ಪ್ರಜಾಪತಿಯೇ.
ಆ ಅನ್ನವನ್ನು ಸ್ವೀಕರಿಸುವಾಗ ಕೂಡ ನಾವು ಬ್ರಹ್ಮಾರ್ಪಣಂ ಅಂತ ಹೇಳಿ ಊಟ ಮಾಡ್ತೀವಿ ಅಲ್ವಾ. ಅನ್ನವೇ ಪ್ರಜಾಪತಿ, ಅದರಿಂದಲೇ ರೇತಸ್ಸು. ಸ್ವಾಮೀಜಿಯವರು ಈ ವಿಚಾರ ಹೇಳುವಾಗ ಹೇಳ್ತಾರೆ ನಮಗೆಲ್ಲ, ಈಗ ಅಪ್ಪ ಸತ್ತು ಹೋಗ್ತಾನೆ ಅಂತಂದರೆ ಏನು ಮಾಡ್ತೀವಿ? ಮಣ್ಣು ಮಾಡ್ತೀವಿ, ಇಲ್ಲಾಂದರೆ ಅಗ್ನಿ ಸ್ಪರ್ಶ ಆಗುತ್ತೆ. ಅದು ಎರಡೂ ಬೂದಿ ಆಗುತ್ತೆ, ಇಲ್ಲ ಇಲ್ಲಿ ಮಣ್ಣಾಗಿ ಹೋಗುತ್ತೆ. ಇಷ್ಟಾದಮೇಲೆ ಆ ಅಗ್ನಿಸ್ಪರ್ಶ ಆಗಿದ್ದ ಬೂದಿಯನ್ನು ತಗೊಂಡು ನಾವು ಎಲ್ಲಿ ಹೋಗ್ತೀವಿ? ಸಂಗಮದಲ್ಲಿ ಎಲ್ಲೋ ಕಾರ್ಯವನ್ನು ಮಾಡಿ ಅಲ್ಲಿ ಬಿಟ್ಟು ಬರ್ತೀವಿ. ಆ ನೀರು ಎಲ್ಲಿ ಹರಿಯುತ್ತೆ? ಗದ್ದೆಗಳಿಗೆ ಹರಿಯುತ್ತೆ. ಆ ಗದ್ದೆಗಳಲ್ಲಿ ಹರಿದಾಗ ಅಲ್ಲಿ ಬೆಳೆಯುವಂಥ ಒಂದು ಕಬ್ಬು ಅಲ್ವಾ, ಆ ಕಬ್ಬು ಬೆಳೆಯುತ್ತೆ. ಆ ಕಬ್ಬಿನಲ್ಲಿ ಸಕ್ಕರೆ ಮಾಡ್ತಾರೆ, ಕಬ್ಬಿನ ರಸದಲ್ಲಿ. ಆ ಸಕ್ಕರೆಯನ್ನು ಮನುಷ್ಯರಾದ ನಾವು ಕಾಫಿಗೆ ಹಾಕ್ಕೊಂಡು ಕುಡಿತೀವಿ. ಅದು ಮತ್ತೇನಾಗುತ್ತೆ? ಅದೇ ರೇತಸ್ಸು. ಅದು ಒಂದು ವೀರ್ಯಾಣುವಾಗಿ ಮತ್ತೆ ಪ್ರಜಾಪತಿ ಏನದು ಮತ್ತೊಂದು ಮಗುವಿನ ಜನ್ಮ ಆಗುತ್ತೆ. ಹಾಗಾದಾಗ ಎಲ್ಲಿ? ಹಾಗಾದರೆ ಅಪ್ಪ ಎಲ್ಲಿ? ಎಲ್ಲಿದ್ದಾನಪ್ಪ? ಅಪ್ಪನೇ ಹುಟ್ಟು ಬಂದಿರೋದು ಅಂತ ಹೇಳ್ತಾರಲ್ವಾ, ನೋಡು ನಿನ್ನಪ್ಪನೇ ಹುಟ್ಟು ಬಂದಿರೋದು ಇವಾಗ ಅಂತ. ಅಂದರೆ ಆ ಸೈಕಲ್ ಏನಿದೆಯಲ್ವಾ, ಅದು ಎಲ್ಲೂ ಕೂಡ ಬ್ರೇಕ್ ಆಗೋದೇ ಇಲ್ಲ, ಇದೇ ರೀತಿ ನಡ್ಕೊಂಡೇ ಹೋಗ್ತಾ ಇರುತ್ತೆ. ಅಪ್ಪ ಶರೀರವನ್ನು ಬಿಟ್ಟಾಗ ಆ ಶರೀರ ಏನಿರುತ್ತೆ? ಎಲ್ಲಿದ್ದಾನಪ್ಪ? ಈಗ ಮಣ್ಣಲ್ಲಿದ್ದಾನೆ ಅಂತಲೇ ಹೇಳೋದು. ಆ ಮಣ್ಣಲ್ಲಿರೋ ಅಪ್ಪ ಎಲ್ಲಿ ಹೋಗಿದ್ದಾನೆ? ಮತ್ತೆ ಆ ಗಿಡದಲ್ಲಿ ಬಂದಿದ್ದಾನೆ, ಅದೊಂದು ಗೊಬ್ಬರ ಆಗಿದೆ, ಒಂದು ಗಿಡ ಬಂದಿದೆ. ಆ ಗಿಡದಲ್ಲಿ ಬಿಟ್ಟಿದ್ದ ಹಣ್ಣು, ಈಗ ಅಪ್ಪ ಎಲ್ಲಿದ್ದಾನೆ? ಹಣ್ಣಲ್ಲಿದ್ದಾನೆ. ಆ ಹಣ್ಣನ್ನು ನಾನು ತಿಂತಾ ಇದ್ದೀನಿ, ಎಲ್ಲಿದ್ದಾನೆ ಅಪ್ಪ? ನನ್ನಲ್ಲಿದ್ದಾನೆ ಅಂತ. ಈ ರೀತಿಯಾಗಿ ಅನ್ನವೇ ಪ್ರಜಾಪತಿಯು, ಅದರಿಂದಲೇ ರೇತಸ್ಸು ಹುಟ್ಟುತ್ತದೆ. ಆ ಅನ್ನವೇ, ಈಗ ಅವನು ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಏನಂತ? ಅನ್ನವೇ. ಹೇಗೆ ಪ್ರಜೆಗಳು ಹುಟ್ಟುತ್ತಾರೆ? ಹೇಗೆ ಅಲ್ಲಿ ಮತ್ತೊಂದು ಏನದು ಆ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಶುರುವಾಗತ್ತೆ? ಅನ್ನದಿಂದಲೇ ಪ್ರಜಾಪತಿಯು, ಅದರಿಂದಲೇ ರೇತಸ್ಸು ಹುಟ್ಟುತ್ತದೆ. ರೇತಸ್ಸಿನಿಂದ ಈ ಪ್ರಜೆಗಳು ಹುಟ್ಟುತ್ತಾರೆ, ಇದರಿಂದಲೇ ಪ್ರಜೆಗಳು ಹುಟ್ಟುತ್ತಾರೆ ಅಂತ. ಪ್ರಾರಬ್ಧದಲ್ಲಿ ಮಕ್ಕಳಾಗಬೇಕು ಅನ್ನೋದಿದ್ರೆ ಮಕ್ಕಳಾಗ್ತಾರೆ. ಒಂದು ಪಕ್ಷ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಈಗಲೂ ಇದೆ ಅದಕ್ಕೆಲ್ಲ. ಏನು ಹೇಳ್ತಾರೆ? ಯಾವುದೋ ಒಂದು ಅಂದರೆ ಆ ಶರೀರ ಅದಕ್ಕೆ ತಯಾರು ಮಾಡ್ಕೊಳ್ಬೇಕು ಅನ್ನೋವಾಗ ಸಾಕಷ್ಟು ಪೂಜೆಗಳನ್ನು, ಹವನಗಳನ್ನು, ಪುತ್ರಕಾಮೇಷ್ಟಿಯಾಗ ಎಲ್ಲ ಮಾಡ್ತಾರಲ್ವ. ಆ ಥರದ್ದೆಲ್ಲ ಮಾಡಿ ಮಕ್ಕಳನ್ನು ಪಡೀಲಿಕ್ಕೂ ಕೂಡ ಸಾಧ್ಯ ಆಗತ್ತೆ. ಅದರಿಂದ ಈ ಅನ್ನದಿಂದಲೇ ಅದೆಲ್ಲವೂ ಸಾಧ್ಯ ಆಗೋದು. ಇವು ಎಲ್ಲವೂ ಏನೋ ಪ್ರಜಾಪತಿಯ ರೂಪಗಳು. ಎಲ್ಲಿಂದ ಶುರುವಾಯಿತು? ಪ್ರಾಣ ರೈ, ಚಂದ್ರ ಆದಿತ್ಯ, ಇದೇ ರೀತಿಯ ಜೋಡಿಗಳು, ಒಂದು ಜಡ ಒಂದು ಚೈತನ್ಯ. ಈ ರೀತಿಯ ಜೋಡಿಗಳಿಂದಲೇ ಎಲ್ಲವೂ ಸೃಷ್ಟಿಯಾಗಿರೋದು. ಅದೆಲ್ಲವೂ ಕೂಡ ಏನು? ಪ್ರಜಾಪತಿಯ ರೂಪಗಳು. ಅವನದ್ದೇ, ಅವನು ಬೇರೆ ಆಗಲೇ ಇಲ್ಲ, ಅವನೇ ಎಲ್ಲವೂ ಆಗಿರೋದು. ಆದ್ದರಿಂದ ಆ ಸೃಷ್ಟಿ ಈ ರೀತಿ ಆಯಿತು ಅಂತ ಪಿಪ್ಪಲಾದರು ಅವನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ 2 ಮಂತ್ರಗಳು ಫಲಶ್ರುತಿ, ಅದನ್ನು ನೋಡೋಣ. ತದ್ಯೇಹ ವೈ ತತ್ಪ್ರಜಾಪತಿವ್ರತಂ ಚರಂತಿ ತೇ ಮಿಥುನಮುತ್ಪಾದಯಂತೆ ತೇಷಾಮೇ ವೈಷ ಬ್ರಹ್ಮಲೋಕೋ ಯೇಷಾಂ ತಪೋ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ. ಆದ್ದರಿಂದ ಇದು ಕೂಡ ಗೃಹಸ್ಥರಿಗೆ ಕಿವಿಮಾತು. ಆದ್ದರಿಂದ ಯಾವ ಗೃಹಸ್ಥರು ಆ ಪ್ರಜಾಪತಿ ವ್ರತವನ್ನು ಅನುಷ್ಠಾನ ಮಾಡುವರೋ ಅವರು ಮಿಥುನವನ್ನು ಅಂದರೆ ಮಗ ಮಗಳನ್ನು ಉತ್ಪಾದಿಸುತ್ತಾರೆ. ಯಾರು ತಪಸ್ಸು ಮತ್ತು ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡುವರೋ, ಯಾರಲ್ಲಿ ಸತ್ಯವು ನೆಲೆ ನಿಂತಿರುವುದೋ ಅವರು ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ಇಲ್ಲಿ ಗೃಹಸ್ಥರು ಅನುಸರಿಸಬೇಕಾದ ಒಂದು ಸಂಯಮವನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ನಿಯಮಗಳನ್ನು ಪಾಲಿಸಬೇಕು ಅಂತ. ಅವನು ನೋಡಿ, ಸತ್ಯವಂತನಾಗಿ ಪ್ರಜಾಪತಿಯ ಧ್ಯಾನೋಪಾಸನೆಗಳಿಂದ ಸಚ್ಚಾರಿತ್ರವನ್ನು ಸದಾ ಪಾಲಿಸಬೇಕು.
ನಿಷ್ಠಾವಂತ ಉಪಾಸಕರು ಇಹಲೋಕದಲ್ಲಿ ಶಾಂತಿ ಸಮಾಧಾನಗಳಿಂದ ಆನಂದವಾಗಿದ್ದು ಕೊನೆಗೆ ಶಾಶ್ವತ ಶಾಂತಿಯ ಬ್ರಹ್ಮಲೋಕವನ್ನು ಸೇರುವರು ಅಂತ ಹೇಳ್ತಾರೆ. ಅದರಿಂದ ಯಾವ ಗೃಹಸ್ಥರು ಈ ಪ್ರಜಾಪತಿ ವ್ರತವನ್ನು ಅನುಷ್ಠಾನ ಮಾಡುವರು, ಪ್ರಜಾಪತಿ ವ್ರತ ಅಂತಂದರೆ ಏನು? ಸತ್ಯ ಧರ್ಮದಿಂದ ನಡ್ಕೊಳ್ಳೋದು, ಮತ್ತು ಹಿಂದಿನ ಮಂತ್ರಗಳಲ್ಲಿ ಹೇಳಿರುವಂಥ ಗೃಹಸ್ಥ ಒಂದು ನಿಯಮ ಏನು ಹಾಕ್ಕೊಟ್ಟಿದ್ದಾರೆ ಅದನ್ನು ಪಾಲಿಸುವಂಥದ್ದು. ಹಾಗೆ ಪಾಲಿಸುವಾಗ ಅವರಿಗೆ ಮಗ ಮಗಳು ಹುಟ್ಟುತ್ತಾರೆ, ಮಕ್ಕಳು ಹುಟ್ಟುತ್ತಾರೆ ಅಂತ. ಯಾರಲ್ಲಿ ಸತ್ಯವು ನೆಲೆ ನಿಂತಿರುವುದೋ ಅವರು ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ಹಾಗೆ ಗೃಹಸ್ಥರಾಗಿದ್ದುಕೊಂಡು ಆ ಸತ್ಯವ್ರತವನ್ನು ಪಾಲಿಸ್ತಾ ನಿಯಮಗಳನ್ನು ಪಾಲಿಸಿದ್ದೇ ಆದರೆ ಅವರು ಬ್ರಹ್ಮಲೋಕವನ್ನು ಪಡೀತಾರೆ ಅಂತ ಹೇಳ್ತಾರೆ. ಈ ಸಂತಾನ ಉತ್ಪತ್ತಿಗೋಸ್ಕರ ಮಾತ್ರ ಸೇರುವಂತಹ ಒಂದು ಕಾರ್ಯ ಏನಿದೆ ಅದನ್ನು ಬ್ರಹ್ಮಚರ್ಯ ಅಂತ ಹೇಳಿರೋದು. ಆ ಬ್ರಹ್ಮಚರ್ಯವನ್ನು ಮತ್ತು ವ್ರತವನ್ನು ಪಾಲಿಸಲೇಬೇಕು. ಗೃಹಸ್ಥರಾದರೂ ಅಷ್ಟೇ, ಸನ್ಯಾಸಿಗಳಾದರೂ ಅಷ್ಟೇ. ಅದನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ. ಪ್ರಜಾಪತಿಯ ನಿಯಮಗಳು ಅಂತ ಹೇಳಿರೋದು ಅದನ್ನೇ. ಹಾಗಿರುವಂಥವ್ರು ಏನು ಮಾಡ್ತಾರೆ? ಬ್ರಹ್ಮಲೋಕವನ್ನು ಪಡಿತಾರೆ. ಬ್ರಹ್ಮಲೋಕವನ್ನು ಪಡೆದ ಮೇಲೆ ಅದೇ ಕಡೆ ಸ್ವರ್ಗಲೋಕಕ್ಕೆ ಹೋದರೆ ನಾವು ಸುಖವನ್ನು ಅನುಭವಿಸಿ, ನರಕಕ್ಕೆ ಹೋದರೆ ಕಷ್ಟವನ್ನು ಅನುಭವಿಸಿ ಮತ್ತೆ ವಾಪಸ್ ಬರ್ತೀವಿ. ಆದರೆ ಬ್ರಹ್ಮಲೋಕಕ್ಕೆ ಹೋದರೆ ಅದೇ ಕಡೆ, ಅಲ್ಲಿ ಯಾವುದೇ ರೀತಿಯ ವಾಪಸ್ ಬರುವಂಥದ್ದು ಇಲ್ಲ. ಬ್ರಹ್ಮಲೋಕದಿಂದ ಅಲ್ಲಿಂದ ಮತ್ತೆ ಸಾಧನೆಯನ್ನು ಮಾಡಿ ಕ್ರಮ ಮುಕ್ತಿ ಮಾಡೋದು ಅಂತ ಹೇಳ್ತಾರೆ. ಅದನ್ನು ಮತ್ತೆ ನೋಡೋಣ ಡೀಟೇಲ್ ಆಗಿ. ಬ್ರಹ್ಮಲೋಕವನ್ನು ಸೇರ್ತಾರೆ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕೆ ಕಂಡೀಷನ್ ಏನು? ಪ್ರಜಾಪತಿಯ ನಿಯಮಗಳನ್ನು ಪಾಲಿಸಬೇಕು. ಏನದು ನಿಯಮ? ಸತ್ಯ ಮತ್ತು ಬ್ರಹ್ಮಚರ್ಯ. ಮುಂದುವರಿಸ್ತಾ, ತೇಷಾಮಸೌ ವಿರಜೋ ಬ್ರಹ್ಮಲೋಕೋ ನಯೇಷು ಜಿಹ್ಮಮನೃತಂ ನ ಮಾಯಾಚೇತಿ. ಇಲ್ಲೂ ಕೂಡ 3 ವ್ಯಾಲ್ಯೂಸನ್ನು ಹೇಳ್ತಾ ಇದ್ದಾರೆ. ಉಪಾಸನೆ, ಇಲ್ಲಿ ಉಪಾಸನೆಯನ್ನು ಮಾಡೋದು ಹೇಳ್ತಾ ಇರೋದು. ಜಿಹ್ಮಂ ಅನೃತಂ ನ ಮಾಯಾ ಚೇತಿ. ನೋಡಿ ಹೇಳ್ತಾ ಇದ್ದಾರೆ ಏನಂತ? ಯಾರಲ್ಲಿ ಕುಟಿಲತೆಯಾಗಲಿ, ಸುಳ್ಳಾಗಲಿ, ಮೋಸವಾಗಲಿ ಇರುವುದಿಲ್ಲವೋ ಅಂತಹವರಿಗೆ ಈ ರಜಸ್ಸಿಲ್ಲದ ಶುದ್ಧವಾದ ಬ್ರಹ್ಮಲೋಕವು ದೊರಕುವುದು. ಈ ಬ್ರಹ್ಮಲೋಕ ದೊರಕಬೇಕು ಅಂದರೆ ಏನಾಗಬೇಕು? ಅವರು ಕುಟಿಲತೆ ಅಂದರೆ ಮೋಸ. ಏನದು? ಕುಟಿಲತೆಯಾಗಲಿ, ಸುಳ್ಳಾಗಲಿ, ಮೋಸವಾಗಲಿ, ಕಾಪಟ್ಯ ಅಂದರೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡುವಂಥದ್ದು, ಆ ಥರ ಅದು ಇಲ್ಲದೆ ಇರುವಂಥವರು. ಸುಳ್ಳಾಗಲಿ, ಮೋಸವಾಗಲಿ ಇಲ್ಲದಿರುವುದು. ಸುಳ್ಳು, ಈಗ ನೋಡಿ, ಸುಳ್ಳು ಹೇಳಬಾರ್ದು ಅಂತ ಅಂದ್ಕೊಳ್ಳೋದು ಬೇರೆ, ಸುಳ್ಳು ಹೇಳ್ಬಿಡ್ತೀನಿ ನಾವು, ಸುಳ್ಳು ಹೇಳಬಾರ್ದು ಅಂತ ಅಂದ್ಕೊಳ್ಳೋದು ಬೇರೆ, ಸತ್ಯವನ್ನು ಹೇಳಬೇಕು ಅಂತ ಅಂದ್ಕೊಳ್ಳೋದು ಬೇರೆ ಅಲ್ವಾ? ಏಕೆಂದರೆ ನಾವು ಏನು ಅಂದ್ಕೊಳ್ತೀವೋ ಅದೇ ನಡೀತಾ ಇರುತ್ತೆ ಮನಸ್ಸಲ್ಲಿ. ನಾವು ಸುಳ್ಳು ಹೇಳಬಾರ್ದು ಯಾವ್ದು ಬೇಡ ಅಂತ ಅಂದ್ಕೊಳ್ತೀನೋ ಅದೇ ಬರೋಕ್ಕೆ ಶುರು ಆಗ್ಬಿಡುತ್ತೆ. ನಾನು ಯಾವ್ದು ಹೇಳಬೇಕು ಅಂತ ಅಂದ್ಕೊಳ್ತೀನೋ ಅದು ಹೇಳುವಾಗ ಆಗಬೇಕು. ಸತ್ಯವನ್ನು ನುಡಿಬೇಕು. ಈಗ ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳಿದ್ರೆ ಸತ್ಯ ಹೇಳ್ತೀನಿ ಅಂತ ಅರ್ಥ ಅಲ್ಲ ಅದು ಅಲ್ವಾ? ನಾನು ಸುಳ್ಳು ಹೇಳಲ್ಲ ಅಷ್ಟೇ, ಅಂದರೆ ಸತ್ಯನೂ ಹೇಳಲ್ಲ. ನಾನು ಹೇಳೋದೇನು? ಸುಳ್ಳಾಗಲಿ, ಮೋಸವಾಗಲಿ ಇರುವುದಿಲ್ಲವು. ಮನಸ್ಸಿನಲ್ಲಿ ಆ ಸುಳ್ಳು ಅನ್ನೋದು ಇರೋದಿಲ್ಲ. ಸತ್ಯವನ್ನೇ ನಾನು ಹೇಳ್ತೀನಿ. ಸತ್ಯ ಹರಿಶ್ಚಂದ್ರ, ಸತ್ಯವನ್ನೇ ಹೇಳಬೇಕು ಯಾವಾಗಲೂ. ನಾನು ಸುಳ್ಳು ಹೇಳಲ್ಲ ಅನ್ನೋದು ಮನಸ್ಸಲ್ಲಿ ಬರಬಾರ್ದು. ಸತ್ಯವನ್ನು ಹೇಳ್ತೀನಿ ನಾನು ಅಂತ. ಸತ್ಯ ಹೇಳ್ದಿದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ಸತ್ಯನೇ ಉಳ್ಕೊಂಡಿದೆ ಅಲ್ವಾ? ಯಾರೋ ಒಂದ್ಸಲ ಸ್ವಾಮೀಜಿಯವರು ದೀಕ್ಷೆ ಕೊಡುವಾಗ ಹೇಳಿದ್ರಂತೆ, ನೀನು ನಾಳೆ ಬೆಳಗ್ಗೆ ಬಾ, ಅದ್ರ ಕೋತಿಯನ್ನು ಮಾತ್ರ ನೆನೆಸ್ಕೊಳ್ಬಾರ್ದು ನೀನು ಬರುವಾಗ ಅಂತ. ಹಾಗೆ ನೆನೆಸ್ಕೋಬಾರ್ದು ಅಂತ ಹೇಳಿದ್ರೆ ಏನಾಗುತ್ತೆ? ಅವನಿಗೆ ಕೋತಿ ಮುಖಾನೇ ನೆನಪು ಬರ್ತಾ ಇತ್ತಂತೆ ಯಾವಾಗಲೂ. ಹಾಗೆ ಯಾವುದು ಬೇಡ ಅಂತ ಹೇಳ್ತೀವೋ ಅದೇ ನೆನಪಿಗೆ ಬರ್ತಾ ಇರುತ್ತೆ. ಇಲ್ಲಿ ಸುಳ್ಳು ಹೇಳೋದು ಬೇಡ,
ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ಕೊಂಡ್ರೆ ನಾನು ಸತ್ಯ ಹೇಳ್ತಿದ್ದೀನಿ ಅಂತ ಆಗೋದಿಲ್ಲ ಅಲ್ವಾ. ಅದಕ್ಕೆ ಸತ್ಯವನ್ನು ಹೇಳ್ತೀನಿ, ಅದು ವ್ರತ ಆಗಬೇಕು ಅಲ್ಲಿ. ಮೋಸವಾಗಲಿ, ಮೋಸ ಅಂತ ಹೇಳಿದ್ರೆ ಮನಸ್ಸಲ್ಲೊಂದು ಇಟ್ಕೊಂಡಿರ್ತೀವಿ, ಹೊರಗಡೆ ಒಂಥರ ಮಾತನಾಡ್ತಾ ಇರ್ತೀವಿ, ಅದಾಗಬಾರ್ದು. ಎರಡೂ ಒಂದೇ ಇರಬೇಕು. ಮೋಸ ವಂಚನೆ ಇಲ್ಲದೆ ಇರುವಂಥದ್ದು. ಎಲ್ಲಿ ಈ ಮೋಸ ವಂಚನೆ ಮತ್ತು ಈ ಸುಳ್ಳು ಕಪಟ ಎಲ್ಲ ಇರುತ್ತೋ ಅಲ್ಲಿ ದುರಾಚಾರಗಳು, ಅನ್ಯಾಯ, ಅಧರ್ಮ ಇವೆಲ್ಲವೂ ಇರುತ್ತೆ. ಇದೆಲ್ಲ ನಡೀತಾ ಇರುವಾಗ ಯಾರೂ ಉತ್ತಮ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕಾಯ ವಾಚ ಮನಸ್ಸ ನಾವು ಪ್ರಾಮಾಣಿಕವಾಗಿರಬೇಕು ಅಂತ ಈ ಮಂತ್ರ ಹೇಳ್ತಾ ಇದೆ. ನುಡಿದಂತೆ ನಡಿಬೇಕು ಅಂತ ಇಲ್ಲಿ ಅವರು ಭಾಷ್ಯಕಾರ ಬರೆದಿರೋದ್ರಲ್ಲೇ ಮನಸ್ಸಿನಲ್ಲಿರುವಂತೆ ನೇರವಾಗಿ ನುಡಿಯುವುದು, ನುಡಿದಂತೆ ನೇರವಾಗಿ ಆಚರಣೆ ಮಾಡುವುದು, ಮನಸ್ಸಿನಲ್ಲಿ ಒಂದು ಹೇಳುವುದು ಇನ್ನೊಂದು ಮಾಡುವುದು ಮತ್ತೊಂದು, ಆದರೆ ಅದು ಕಪಟತನ, ಮೋಸ, ವಂಚನೆ ಹಾಗೂ ಅನೃತ, ಅಸತ್ಯ. ಹೀಗೆ ಯಾರಲ್ಲಿ ಈ ವ್ಯಾಲ್ಯೂಸ್ ಇನ್ಕಲ್ಕೇಟ್ ಆಗಿರುತ್ತೋ ಅವರು ಮಾತ್ರ ಆಧ್ಯಾತ್ಮ ವಿದ್ಯೆಗೆ ಅಥವಾ ಆಧ್ಯಾತ್ಮದ ಪ್ರಗತಿಗೆ ಸಿದ್ಧರಾಗಿರ್ತಾರೆ ಅಂತ. ಎಷ್ಟು ಓದಿದ್ರು, ಎಷ್ಟು ತಿಳ್ಕೊಂಡಿದ್ರು, ಅದರಿಂದ ನೋಡಿ, ದ ಕೆಪಾಸಿಟಿ ಟು ಡೂ ದ್ಯಾಟ್ ಈಸ್ ಡಿಫ್ರೆಂಟ್. ಅಬಿಲಿಟಿ ಅಂತ ಹೇಳ್ತೀವಿ. ನನಗೆಲ್ಲವೂ ಅರ್ಥ ಆಗಿದೆ, ನನಗೆ ಗೊತ್ತಿದೆ, ಆದರೆ ಆ ರೀತಿಯಲ್ಲಿ ನಡ್ಕೊಳಕ್ಕೆ ನಂಗೆ ಆಗ್ತಾ ಇಲ್ಲ ಅಂದರೆ ನನಗೆ ಆ ಕೆಪಾಸಿಟಿ ಇಲ್ಲ ಅಂತ. ಸೊ ಆ ಎಬಿಲಿಟಿ ನನ್ನಲ್ಲಿ ಇರಬೇಕು. ನನಗೆ ಗೊತ್ತಿದೆ, ನಾನು ಸತ್ಯವನ್ನೇ ನಾನು ಹೇಳಬೇಕು ಅನ್ನೋದು ಗೊತ್ತಿದೆ, ತಿಳ್ಕೊಂಡಿದ್ದೀನಿ, ಆದರೆ ನನ್ನ ಕೈಲಿ ಸತ್ಯ ಹೇಳೋಕ್ಕಾಗ್ತಿಲ್ಲ ಅಂದರೆ ನಂಗೆ ಆ ಎಬಿಲಿಟಿ, ಆ ತಾಕತ್ತಿಲ್ಲ ಅಂತ. ಆದ್ದರಿಂದ ಆ ತಾಕತ್ತನ್ನು ನಾನು ಪಡ್ಕೊಳ್ಬೇಕು, ಸತ್ಯವನ್ನೇ ಹೇಳುವಂಥದ್ದು ಯಾವಾಗಲೂ. ಈ ಎಲ್ಲ ವ್ಯಾಲ್ಯೂಸ್, ಈ ಮೌಲ್ಯಗಳನ್ನು ನಾನು ಪಡ್ಕೊಂಡಾಗ ಮಾತ್ರ ಆಧ್ಯಾತ್ಮ ವಿದ್ಯೆಗೆ ನಾನು ತಯಾರಾಗ್ಲಿಕ್ಕೆ ಸಾಧ್ಯ. ಆಧ್ಯಾತ್ಮ ಪ್ರಗತಿಗೆ ನನ್ನಲ್ಲಿ ಅದು ಪ್ರಗತಿಗೊಳ್ಬೇಕು ಅಂದರೆ ಆವಾಗಷ್ಟೇ ನಾವು ಅರ್ಹತೆಯನ್ನು ಪಡೀಲಿಕ್ಕೆ ಸಾಧ್ಯ. ಯಾಕೆ ಈ ಮೌಲ್ಯಗಳು ಇಷ್ಟೊಂದು ಮುಖ್ಯ ಆಗುತ್ತೆ ಅಂದರೆ ನೋಡಿ, ಈಗ ಹೊಲದಲ್ಲಿ ಹೊತ್ತು ಬಿತ್ತಿ ಬೆಳೆ ಹಾಕಬೇಕು ಅನ್ನುವಾಗ ಅದು ಗೊಬ್ಬರ ಎಲ್ಲ ಹಾಕಿ ಒಂದು ರೆಡಿ ಮಾಡ್ಕೊಳ್ತಾರೆ ಅಲ್ವಾ. ಹಾಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅಷ್ಟೇ ಈ ಬೀಜ ಹಾಕಿದ್ರೆ ಒಳ್ಳೆ ಬೆಳೆ ಬರಲಿಕ್ಕೆ ಸಾಧ್ಯ. ಅದು ರೆಡಿನೇ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಸುಮ್ಮನೆ ಬೀಜ ಹಾಕ್ತಾ ಇದ್ದರೆ ಅದು ಕಳೆನೇ ಜಾಸ್ತಿ ಬಂದ್ಬಿಡುತ್ತೆ ಅಲ್ವಾ. ಅದಕ್ಕೆ ಈ ಬಹಳ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ಕೊಳ್ಳೋದು. ಅದರಿಂದಲೇ ಸ್ವಾಮೀಜಿಯವರು ಯಾವಾಗಲೂ ಹೇಳೋದು ಒಂದೇ ಮಾತು, ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿ ಅಂತಾರೆ. ಅದು ನಾವು ಎಷ್ಟು ಶುದ್ಧಿ ಮಾಡಿಕೊಂಡ್ವಿ ಅಂತ ಅಂದುಕೊಂಡ್ರೂ ಕೂಡ ಅದು ಮತ್ತೆ ಬೇಗ ಮಲಿನ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಅದು ಮತ್ತೆ 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 ಅದನ್ನು ನಾವು ಕೇಳ್ತಾನೆ ಇರಬೇಕು, ಮತ್ತೆ ಮತ್ತೆ ಅದನ್ನು ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ನಡೆಸ್ತಾನೆ ಇರಬೇಕು. ನಮ್ಗೆ ಗೊತ್ತಿದೆ, ಯಾರು 100% ಒಳ್ಳೆಯವರಲ್ಲ, ಯಾರು 100% ಕೆಟ್ಟವರಲ್ಲ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ಲ. ಇಲ್ಲ, ಶಾಸ್ತ್ರ ಹೇಳುತ್ತೆ ಅದನ್ನು ಯಾರು 100%, ಈಗ ನಾನು ಸತ್ಯವನ್ನು ಹೇಳ್ತೀರಾ ನೀವು ಅಂತ ಹೇಳಿದ್ರೆ 90% ಹೇಳ್ತೀನಿ ಅಂದರೆ ಅದು ಸತ್ಯ ಅಲ್ವೇ ಅಲ್ಲ, ಅಂದರೆ ಒಳ್ಳೆ ಹೇಳ್ತಾ ಇದ್ದೀನಿ ಅಂತ ನಾನು. ಸ್ವಾಮೀಜಿಯವ್ರು ಹೇಳ್ತಾರೆ, ದೇರ್ ಈಸ್ ನೋ ಡಿಸ್ಕೌಂಟ್ ಇನ್ ಆಲ್ ದೀಸ್ ವ್ಯಾಲ್ಯೂಸ್. ಏನಾದರೂ ಇದೆ ಅಂದರೆ 100% ಆಗಿರಬೇಕು. ಸತ್ಯವಂತ ಅಂತ ಹೇಳ್ಬೇಕಾದ್ರೆ 100% ಆಗಿರಬೇಕು. ಗಾಂಧೀಜಿಯವ್ರ ಥರ ಇರ್ಬೋದು, ಹರಿಶ್ಚಂದ್ರನ ಥರ ಇರ್ಬೋದು. ಆ ರೀತಿಯಲ್ಲಿ 100% ನಾವು ಪಾಲಿಸಿದಾಗ ಮಾತ್ರ. ಏನಿಲ್ಲ, ನಾವು ಆವಾಗವಾಗ ಒಂದು ಸುಳ್ಳು ಹೇಳ್ತೀವಿ, ನೋ. ಶಾಸ್ತ್ರ ಎಲ್ಲೂ ಕೂಡ ಸುಳ್ಳು ಹೇಳು ಅಂತ ಹೇಳಿಲ್ಲ, ಸತ್ಯವನ್ನು ಹೇಳು, ಪ್ರಿಯವಾಗಿ ಹೇಳು ಅಂತ ಹೇಳಿದ್ದೆ ಹೊರತು ಸುಳ್ಳನ್ನು ಹೇಳು ಅಂತ ಎಲ್ಲೂ ಹೇಳ್ಕೊಳೋದಿಲ್ಲ. ಹಾಗಾಗಿ ನೋಡಿ, ಈ 3 ವ್ಯಾಲ್ಯೂಸ್ ಏನದು, ಕುಟಿಲತೆ, ಸುಳ್ಳು, ಮೋಸ ಅಲ್ಲ, ಬೇರೆ ಎಷ್ಟಿದೆ, ಬಟ್ ಇಲ್ಲಿ ಈ 3 ಹೇಳ್ತಾ ಇದ್ದಾರೆ. ಆ 3 ನಾವು ಕರಗತಗೊಳಿಸ್ಕೊಂಡ್ರೆ ಸಾಕು. ಈ 3 ಮೌಲ್ಯಗಳು ನಮ್ದಾಗಿಸ್ಕೊಂಡಾಗ ಆಧ್ಯಾತ್ಮ ಪ್ರಗತಿಗೆ ನಮ್ಮ ಮನಸ್ಸು ತಯಾರಾಗತ್ತೆ ಅಂತ ಹೇಳ್ತಾರೆ. ಈ ಹಾದಿಯನ್ನು ನೀನು ಚೂಸ್ ಮಾಡ್ಕೊಳ್ತೀಯೋ, ಯಾವುದು ಆಧ್ಯಾತ್ಮದ ಹಾದಿಯನ್ನು, ಹೀಗೆ ಇರಬೇಕು. ದರ್ ಇಸ್ ನೋ ಚಾಯ್ಸ್. ಏನು ಹೇಳ್ತಿದ್ದಾರೆ ಇವರು, ಕುಟಿಲತೆ ಆಗಲಿ, ಸುಳ್ಳಾಗಲಿ, ಮೋಸವಾಗಲಿ,
ಇರುವುದಿಲ್ಲವೋ ಇರಬಾರ್ದು ಅಷ್ಟೇ. ದರ್ ಇಸ್ ನೋ ಚಾಯ್ಸ್. ಇದನ್ನೇ ಮಾಡು ಅಂತ ಉಪನಿಷತ್ತು ಎಲ್ಲೂ ಹೇಳಲ್ಲ. ಉಪನಿಷತ್ತು ಹೇಳುತ್ತೆ ನೀನು ಈ ಪಾತ್ ಚೂಸ್ ಮಾಡಿಕೊಂಡ್ರೆ ಹೀಗೆ ಇರಬೇಕು. ಚಾಯ್ಸ್ ನಿಂದು. ಹೀಗಾದರೂ ಇರು, ಹಾಗಾದರೂ ಇರು, ಆದರೆ ಈಗ ಬಂದ್ಮೇಲೆ ಹೀಗೆ ಇರಬೇಕು ಅಂತ. ನಾವು ಇದನ್ನೆಲ್ಲ ಓದ್ತೀವೋ ಓದೋದಿಲ್ವೋ, ಒಪ್ಕೊಳ್ತೀವೋ ಒಪ್ಕೊಳ್ಳೋದಿಲ್ವೋ, ಈ ಶರೀರ ಅಂತೂ ಬಂದಿದೆ. ಏನು ಕರ್ಮದಿಂದ ಈ ಶರೀರ ಬಂದಿದೆ. ಈ ಸಂತೋಷವಾಗಿ ನಾನು ಈ ಶರೀರ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಳ್ಳೋಕ್ಕಾದರೂ ಕೂಡ ಒಂದು ನಿಯತ್ತಾಗಿ ಒಂದು ಬದುಕಿದ್ರೆ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ. ನಾವು ಕರ್ಮ 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 ಕರ್ಮಯೋಗ ಅಂತೆಲ್ಲ ಮಾತನಾಡ್ತೀವಿ. ಆ ಕರ್ಮಯೋಗ ಅಂತ ಅಂದ್ರೇನು? ಪ್ರತಿ ಒಂದು ಆ್ಯಕ್ಷನ್, ವೆದರ್ ಇಟ್ ಈಸ್ ಸೇಕ್ರೆಡ್ ಆರ್ ಸೆಕ್ಯುಲರ್, ವಾಟ್ ಇಟ್ ಈಸ್, ಇಟ್ ಶುಡ್ ಬಿ ಡೆಡಿಕೇಟೆಡ್ ಟು ದಿ ಲಾರ್ಡ್. ಪ್ರತಿಯೊಂದು ಕೆಲಸವೂ ಆ ಭಗವಂತನಿಗೆ ಅಂತ ಹೇಳಿ ಮಾಡ್ಕೊಳ್ಳೋದು ಆಗಬೇಕು. ಎಷ್ಟೋ ಸಲ ಅಂದ್ಕೊಳ್ಳೋದುಂಟು, ನಾವು ಫ್ಯಾಮಿಲಿಯನ್ನು ನೋಡ್ಕೊಳ್ತೀವಿ, ನಮ್ಗೆ ಅದೇ ಸಾಕು, ಬೇರೆ ಏನು ಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀವಿ, ನಮ್ಗೆ ಒಳ್ಳೇದಾಗತ್ತೆ, ಅಷ್ಟೇ ಸಾಕು, ಮಾಡಿದ್ರೆ ಸಾಕು ಅಂತ ಅಂದ್ಕೊಳ್ಳೋದು ಉಂಟಲ್ವ? ಇಲ್ಲ. ಆದರೆ ಇಲ್ಲಿ ಹೇಳುತ್ತೆ, ಈ ವ್ಯಾಲ್ಯೂಸ್, ಈ ಮೌಲ್ಯಗಳನ್ನು ನಮ್ದಾಗಿಸ್ಕೊಳ್ಬೇಕು. ಅಲ್ಲಿ ಬರೀ ಈ ಕರ್ಮಯೋಗ ಅಷ್ಟೇ ಸಾಲಲ್ಲ, ಇಲ್ಲಿ ಶ್ರುತಿಯಲ್ಲಿ ಏನು ಹೇಳಿದೆ ಅದನ್ನು ಕೂಡ ಪಾಲಿಸಬೇಕು ಅಂತ. ಇದೆಲ್ಲ ಮಾಡುವಾಗ ಎಲ್ಲೂ ಉಪನಿಷತ್ತು ನೀನು ಹೀಗೆ ಮಾಡುವಂಥ ಆದೇಶವನ್ನು ಕೊಡೋದೇ ಇಲ್ಲ. ಅದೇನು ಹೇಳುತ್ತೆ? ಮೇ ಐ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡ್ಬೋದು, ಸಹಾಯ ಮಾಡಲ ಅಂತ. ಏನಕ್ಕೆ? ನೀನು ಸಂತೋಷವಾಗಿ ಬದುಕಿ ಇಲ್ಲಿಂದ ಹೋಗಬೇಕು ಅನ್ನೋದಾದರೆ, ನಿನ್ನ ಬದುಕನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾನು ನಿನಗೆ ಸಹಾಯ ಮಾಡ್ಬೋದು, ಮಾಡಲ ಅಂತ ಕೇಳುತ್ತಷ್ಟೇ ಉಪನಿಷತ್ತು. ಆಯಿತು ಮಾಡು ಅಂತ ಹೇಳಿದ ಕೂಡಲೇ ಈ ಮೌಲ್ಯಗಳನ್ನೆಲ್ಲ ಹೇಳಕ್ಕೆ ಶುರು ಮಾಡಿತ್ತು. ನೀನು ಚೂಸ್ ಮಾಡ್ಕೊಂಡಿದ್ಯಾ? ಈಗ ನಾನು ಉಪನಿಷತ್ತಿನ ರೀತಿಯಲ್ಲಿ ನಾನು ಬದುಕ್ತೀನಿ ಅಂತ ಅಧ್ಯಾತ್ಮವನ್ನು ಚೂಸ್ ಮಾಡ್ಕೊಂಡಿದ್ಯಾ? ಈ ದಾರಿಯಲ್ಲಿ ಹೋಗಬೇಕು ಅಂದರೆ ಹೀಗೆ ಇರಬೇಕು, ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ ನಾನು ಇಲ್ಲೂ ಇರ್ತೀನಿ ಅಲ್ಲೂ ಮಾಡ್ತೀನಿ, ಸಾಧ್ಯ ಇಲ್ಲ. ಆಧ್ಯಾತ್ಮದಲ್ಲಿರುವಾಗ ನಾನು ಸತ್ಯವನ್ನು ಹೇಳ್ತೀನಿ, ವ್ಯವಹಾರದಲ್ಲಿರುವಾಗ ಸುಳ್ಳು ಹೇಳ್ತೀನಿ, ನೋ. ವ್ಯವಹಾರದಲ್ಲಾದರೂ ಆಗಲಿ, ಆಧ್ಯಾತ್ಮದಲ್ಲಾದರೂ ಆಗಲಿ, ಸನ್ಯಾಸದಲ್ಲಾದರೂ ಆಗಲಿ, ಮನೆಯಲ್ಲಾದರೂ ಆಗಲಿ, ಹೊರಗಡೆಯಲ್ಲಾದರೂ ಆಗಲಿ, ಈ ಮೌಲ್ಯಗಳನ್ನು ಪಾಲಿಸಲೇಬೇಕು. ಆವಾಗಷ್ಟೇ ನಾವು ಈ ದಾರಿಯನ್ನು ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಹೊಂದಬೇಕು ಅನ್ನೋದಾದರೆ, ಅದಕ್ಕೆ ಅರ್ಹತೆಯನ್ನು ಪಡಿಬೇಕು ಅನ್ನೋದಾದರೆ ಈ ಮೌಲ್ಯಗಳನ್ನು ನಮ್ಮದಾಗಿಸ್ಕೊಳ್ಬೇಕು. ಇದೇ ಉಪಾಸನೆ. ಇದನ್ನು ಮಾಡಬೇಕು ಅಂತ ಇಲ್ಲಿ ಶ್ರುತಿ ಹೇಳುತ್ತೆ. ಯಾವಾಗ? ಈ ದಾರಿಯನ್ನು ಆರಿಸ್ಕೊಂಡಾಗ ಮಾತ್ರ. ಇಲ್ಲಿಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟು ಪಿಪ್ಪಲಾದರು ಮುಗಿಸ್ತಾರೆ. ಅವನು ಹೇಳಿದ ಪ್ರಶ್ನೆಗೆ ಸ್ಪಷ್ಟವಾಗಿ ಏನಾಯಿತು? ಮಿಥುನ ಸೃಷ್ಟಿಯಾಯಿತು, ಲೋಕ ಸೃಷ್ಟಿಯಾಯಿತು, ಕಾಲ ಸೃಷ್ಟಿಯಾಯಿತು, ಅನ್ನ ಸೃಷ್ಟಿಯಾಯಿತು, ಆಮೇಲೆ ಪ್ರಜೆಗಳು, ಈ ರೀತಿಯಾಗಿ ಸೃಷ್ಟಿಯಾಯಿತು ಅಂತ ಹೇಳಿ ಪಿಪ್ಪಲಾದರು ಇವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಎರಡನೇ ಪ್ರಶ್ನೆ ಏನಿರುತ್ತೆ, ಯಾರು ಕೇಳ್ತಾರೆ, ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಮೊದಲು ಅದನ್ನು ಏನದು ಆ್ಯಸ್ ಯೂಶುವಲ್ ಚಾಂಟ್ ಮಾಡಿಬಿಡೋಣ. ಭಾರ್ಗವ ಏನು ಪ್ರಶ್ನೆ ಕೇಳ್ತಾನೆ ಅಂತ. ಅದು ಒಂದು 10-12 ಮಂತ್ರ ಇದೆ. ಆ ಮಂತ್ರಗಳನ್ನು ನಾವು ಪಠಿಸಿದ ಮೇಲೆ ಅದರ ಅರ್ಥವನ್ನು ಮತ್ತೆ ನೋಡೋಣ. ಒಳ್ಳೆಯದು, ಅಲ್ಲಿಗೆ ನಿಲ್ಲಿಸ್ತೀನಿ. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.